ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತವ್ರ ಮನೆಯವ್ರು ಎಷ್ಟೇ ಕೊಟ್ರು ಅತ್ತೆ ಮನೆಯವ್ರು ಕೊಡೋದೇ ಹೆಣ್ಣಿಗೆ ಜಾಸ್ತಿ ಸಂತೋಷ ಕೊಡೋದು. ಅದು ಮಾತ್ರ ನಿಜ. ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಿನ್ನ ಸಂತೋಷ ಜಾಸ್ತಿ ಆಗುತ್ತಮ್ಮ ಇನ್ನಷ್ಟು. ಹೌದಾ? ಹೇಗೆ? ಚಿಕ್ಕ ಸೊಸೆಗೋಸ್ಕರ ಮಾಡಿಸಿರೋ ಅಂಥದ್ದಿದು. ನೀನ್ ಹೇಗೂ ಸೊಸೆ ಆಗೋದ್ ಹಾಗೆ ಲೆಕ್ಕ. ಅದಕ್ಕೆ ನೀನು ಕೊಡೋಣ ಅಂತ ತಗೊಂಡ್ ಬಂದೆ. ನಾಳೆ ನಾವು ಜಾತ್ರೆಗೆ ಹಳ್ಳಿಗೆ ಹೋಗ್ತಿರೋದಕ್ಕೆ ನೀನು ಈ ಒಡವೆಗಳನ್ನು ಹಾಕೊಂಡು ಬಂದ್ರೆ ನಮ್ಮ ಸೊಸೆಯಾಗಿ ನಿನಗೆ ಗೌರವ ಇರುತ್ತೆ. ಚಿಕ್ಕ ಸೊಸೆ ಗೌರವದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ತಿದ್ದೀರಾ. ಸ್ವಲ್ಪ ದೊಡ್ಡ ಸೊಸೆ ಬಗ್ಗೆನೂ ಕೂಡ ಯೋಚನೆ ಮಾಡಿ. ನಿನಗೇನ್ ಕಡಿಮೆ ಮಾಡಿದೀವಮ್ಮ? ಯಾವತ್ತೂ ಮದ್ವೆ ದಿನ ಮಾಡ್ಸಿದ್ ಬಿಟ್ರೆ ಇನ್ನೇನ್ ಮಾಡ್ಸಿದೀರಾ ಮಾವ? ನೀನ್ ತುಂಬಾ ಅನ್ಯಾಯವಾಗಿ ಮಾತಾಡ್ತಿದ್ಯಮ್ಮ. ನನಗ್ ಅನ್ಯಾಯ ಆಗ್ತಾ ಇರೋದಕ್ಕೇನೆ ಹಾಗಂದೆ. ತಪ್ಪೇನಿದೆ? ಯಾರಿಗೇನ್ ಮಾಡಿದಿನೋ ಆ ಭಗವಂತನಿಗೆ ಗೊತ್ತು. ಇನ್ನು ನೀವೇನು ಮಾತಾಡಬೇಡಿ. ಮನೆ ಆಚಾರದ ಪ್ರಕಾರ ನಿನ್ನ ಅತ್ತೆ ಮಾವನ ಕಡೆಯಿಂದ ನಿನ್ಗೆ ಬೆಲೆ ಬಾಳೋ ಉಡುಗೊರೆ ತಗೊಳಮ್ಮ. ಒಂದ್ ನಿಮಿಷ ಆಂಟಿ. ಏನೋ ಅಡ್ಡಿ ಮಾಡೋದಕ್ಕೆ ಬರ್ತಿದ್ದಾಳೆ. ನೀವು ಅವಸರದಲ್ಲಿ ನಿರ್ಧಾರ ಮಾಡ್ತಿದ್ದೀರಾ ಅನ್ನಿಸ್ತಿದೆ. ನನ್ನ ನಿರ್ಧಾರನೇ ತಪ್ಪು ಅಂತ ಹೇಳ್ತಿದ್ಯಾ? ವೇದವತಿ 10 ರೀತಿಲಿ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾಳೆ. ಅದ್ರಲ್ಲಿ ತಪ್ಪೇನಿದೆಯಮ್ಮ? ಅತ್ತೆಯವ್ರನ್ನ ಪಟ್ಟಂತ ಅಂತ ಮಾತಂದ್ಯಲ್ಲ ಯಾಕೆ? ಬಲವಾದ ಕಾರಣ ಇಲ್ದೇನೆ ಅವನಿ ಹಾಗೆಲ್ಲ ಹೇಳಲ್ಲ. ಅವಳ ಮಾತಿಗೆ ನಿನ್ ಕೋರಸ್ ಯಾಕೆ ಬಿಡು? ಆ ಕಾರಣ ಏನು ಅಂತ ಮೊದ್ಲವಳಿಗೆ ಹೇಳೋದಕ್ಕೆ ಹೇಳು. ಹೇಳಮ್ಮ. ಈ ಕುಟುಂಬದ ಶ್ರೇಯಸ್ಸನ್ ಬಯಸೋಳು. ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಮೊದ್ಲು ತಾವ್ ಹೇಳಿ. 1 ಗಂಟೆಲಿ ಏನ್ ನಡಿಬಹುದೋ, ಬೆಳಿಗ್ಗೆ ಆಗೋಷ್ಟೊತ್ತು ಏನ್ ನಡೆಯುತ್ತೋ ಗೊತ್ತಿಲ್ಲದೆ ಇರೋ ದಿನಗಳಿದು. ನಿಹಾರಿಕಾ ನಿಮ್ ಸೊಸೆ ಆಗೋದಕ್ಕೆ ಇನ್ನೂ ತುಂಬಾ ಸಮಯ ಇದೆ. ಇಷ್ಟರಲ್ಲೇ ಈ ಅವಸರ ಯಾಕೆ ಹೇಳಿ? 1 ತಿಂಗಳ ನಂತರ ಆದ್ರೂ ನಮ್ ಮದ್ವೆ ನಡೀತೇನೆ ಇರತ್ತಾ? ನಾನ್ ಸೊಸೆ ಆಗದೆ ಹೋಗ್ತೀನಾ? ಅಷ್ಟರಲ್ಲಿ ಏನ್ ನಡೆದೋಗುತ್ತೆ ಅಂತ ನಿನ್ನ ಉದ್ದೇಶ? ವಿಷಯನ ತಕ್ಷಣ ಹೇಳಲ್ಲಮ್ಮ. ಬಾಳೆಹಣ್ಣು ಸುಲ್ದಾಗ ಸುಲ್ದು ವಿಷಯನ ನಿಧಾನವಾಗಿ ಓಪನ್ ಮಾಡ್ತಾಳೆ. ಮೊದಲು ಅವನಿ ಹೇಳೋದನ್ನ ಕೇಳಿ ಬಾವಾ. ಆಂಟಿ, ಮದ್ವೆಗೆ ಮುಂಚೆ ಕೊಡೋದು ಕೆಲವಿರತ್ತೆ, ಮದ್ವೆ ಸಮಯದಲ್ಲಿ ಕೊಡೋದು ಕೆಲವಿರತ್ತೆ. ಈ ಒಡವೆನ ಮದ್ವೆ ಸಮಯದಲ್ಲಿ ಕೊಟ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಅಭಿಪ್ರಾಯ.
ಒಡವೆ ನನಗೆ ಸಿಗದೆ ಇರೋ ಹಾಗೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡು ವೇದವತಿನ ಯೋಚನೆ ಮಾಡೋ ಹಾಗೆ ಮಾಡಿದ್ದಾಳೆ. ಹೇಗಾದರೂ ನಾನೇ ಗೆಲ್ಲಬೇಕು. ನಿಹಾರಿಕಾ, ಈ ಕುಟುಂಬಕ್ಕೋಸ್ಕರ ನಾನು ಮಾಡಿರೋ ತ್ಯಾಗಗಳನ್ನ ನೋಡಿ ಆಂಟಿ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು. ಜಾತಕ ಹೊಂದಾಣಿಕೆ ಆಗದೆ ಇರೋದು ನನ್ನ ದುರಾದೃಷ್ಟ. ಅದಕ್ಕೆ ನನ್ನ ಸೊಸೆಯಾಗಿ ಮಾಡ್ಕೊಳ್ಳಿಲ್ಲ. ಹಾಗೇನೆ ಈಗ ಕೂಡ ಮುಹೂರ್ತಕ್ಕೆ ತುಂಬಾ ಸಮಯ ಇರೋದ್ರಿಂದ ಅಷ್ಟರಲ್ಲೇ ಏನ್ ಬೇಕಿದ್ರೂ ಆಗ್ಬೋದು. ಇಂಡೈರೆಕ್ಟ್ ಆಗಿ ಮದುವೆ ನಡೆಯಲ್ಲ ಅಂತಿದ್ದಾಳೆ. ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡೋದಕ್ಕಾಗಲ್ಲ. ಆಂಟಿ, ಆಳವಾಗಿ ಯೋಚನೆ ಮಾಡಿದ್ರೆ ಒಳ್ಳೇದ್ ಕಾಣಿಸತ್ತೆ, ಮೇಲ್ಮೇಲೆ ಯೋಚಿಸಿದ್ರೆ ಕೆಟ್ಟದ್ ಕಾಣಿಸತ್ತೆ. ನೀವದನ್ನ ಯೋಚನೆ ಮಾಡಬಹುದು. ಯಾವ ಸಮಯದಲ್ಲಿ ನಡಿಬೇಕಾಗಿರೋ ಕಾರ್ಯ ಆ ಸಮಯದಲ್ಲಿ ನಡೆದ್ರೇನೆ ಅಚ್ಚುಕಟ್ಟಾಗಿ ಪದ್ಧತಿಯಾಗಿರತ್ತೆ. ಒಡವೆಗಳ ಜೊತೆಗೆ ಅಮ್ಮನವ್ರ ಮೂಗುತಿ ಕೂಡ ಮುಖ್ಯವಾಗಿರೋದು. ಅದು ಈ ಮನೆಯ ಆಚಾರಕ್ಕೆ ನಿದರ್ಶನ. ಅದನ್ನಂತೂ ಇವಾಗ ಕೊಡೋದಕ್ಕಾಗಲ್ಲ. ಅದಕ್ಕೆ ಒಂದೇ ಸಲ ಮದ್ವೆನಲ್ಲಿ ಎಲ್ಲ ಒಟ್ಟಿಗೆ ಕೊಟ್ರೆ ಅಮ್ಮನವ್ರ ಆಶೀರ್ವಾದ ಕೂಡ ಇರತ್ತೆ. ಇಷ್ಟು ಚೆನ್ನಾಗಿ ಹೇಗೆ ಯೋಚನೆ ಮಾಡ್ತೀಯ ಅವನಿ? ನಮ್ಮ ಮದ್ವೆ ಬಗ್ಗೆ, ನಮ್ಮ ಬಗ್ಗೆ ಅವನು ಈ ರೀತಿಲಿ ಯೋಚನೆ ಮಾಡೋದು ನನಗೆ ತುಂಬಾ ಇಷ್ಟ ಆಯ್ತಮ್ಮ. ಅವನಿ ಸಲಹೆನ ಮಾತ್ರ ಕೊಡ್ತಾಳೆ ಹೊರತು ಆಜ್ಞೆ ಮಾಡ್ಲಿಲ್ವಲ್ಲ. ಇನ್ನು ನಿನ್ನಿಷ್ಟ. ಹೀಗೆ ಅಂತಿದ್ದೀನಿ ಅಂತ ನೀವೇನು ಅನ್ಕೋಬೇಡಿ ಶ್ರೀಕರ್ ಅವರೇ. ಅವನಿ ಈ ಮನೆಗೆ ಸೊಸೆ ಆಗೋಕ್ಕಾಗ್ಲಿಲ್ಲ ಅನ್ನೋ ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಹೀಗೆ ಅಡ್ಡಿ ಮಾಡ್ತಿದ್ದಾಳೆ ಅಂತ ನಂಗೆ ಅನಿಸ್ತಿದೆ. ವ್ಯಾಲಿಡ್ ಪಾಯಿಂಟೇ. ಅವಳಿಗೆ ತಗದೆ ಇರೋದು ಮತ್ತೊಬ್ರಿಗೂ ಸಿಗ್ಬಾರ್ದು ಅನ್ನೋ ತತ್ವ ಕಾಣಿಸ್ತಿದೆ. ಲಾ ಪಾಯಿಂಟೇ. ಕುಟುಂಬ ಶ್ರೇಯಸ್ಸು ಅಂತ ಸುಳ್ಳು ಹೇಳ್ತಿದ್ದಾಳೆ ಹೊರತು ನನಗಂತೂ ಅವನಿಲ್ಲಿ ಸ್ವಾರ್ಥನೇ ಕಾಣಿಸ್ತಿದೆ. ತುಂಬಾ ಜಲಸಿ ಫೀಲ್ ಆಗ್ತಿರೋ ಹಾಗೆ ಕಾಣಿಸ್ತಿದೆ. ಇದು ಫೈನಲ್ ಟಚ್. ಕ್ಷೇಮಾನ್ ಬಯಸೋರಿಗೆ ಸ್ವಾರ್ಥಿ ಅಂತ ಪಟ್ಟ ಕೊಡೋ ಸಂಸ್ಕಾರ ನಿಮಗಿದ್ರೆ ಅದು ನನ್ ತಪ್ಪಲ್ಲ. ಇದು ಕವರಿಂಗು. ಅವತ್ತು ಕೆಟ್ಟ ಆಲೋಚನೆಗಳು ಕುರುಕ್ಷೇತ್ರ ಯುದ್ಧಕ್ಕೆ ದಾರಿ ಮಾಡ್ತು. ಒಳ್ಳೆಯದನ್ನ ಗ್ರಹಿಸಿದ್ರೆ ಅಷ್ಟು ದೂರ ಹೋಗ್ತಾ ಇರಲಿಲ್ಲ. ವೇದ, ಈ ವಾದ ಇನ್ನಷ್ಟು ದೂರ ಹೋಗೋಕ್ ಮುಂಚೆನೆ ನೀನು ನಿರ್ಧಾರ ಹೇಳೋದು ಎಲ್ಲ ರೀತಿಲಿ ಒಳ್ಳೇದು. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಒಡವೆನ ನನಗೆ ಕೊಡ್ಬೇಕು ಅಂತಲ್ವಾ? ಕೊಟ್ಬಿಡಿ. ಅವನಿ ಹೇಳಿದ್ದೆ ಕರೆಕ್ಟ್ ಅಮ್ಮ. ಇವಾಗ ಕೊಡೋದಕ್ಕಿಂತ ಮದುವೆ ಸಮಯದಲ್ಲಿ ಕೊಡೋದೇ ಒಳ್ಳೇದು ಅನ್ನಿಸ್ತು. ಅವನಿ ಏನೇ ಯೋಚನೆ ಮಾಡಿದ್ರು ನಮ್ ಒಳ್ಳೇದಕ್ಕೆ ಯೋಚನೆ ಮಾಡ್ತಾಳಮ್ಮ. ಅವನಿಗೆ ನಮ್ಮ ಮೇಲೆ ಯಾವ ದ್ವೇಷನೂ ಇರೋದಿಲ್ಲ. ಅವನಿ ಬಗ್ಗೆ ನೀನು ಯೋಚನೆ ಮಾಡಿದ್ದು ತಪ್ಪು. ಮದುವೆ ಸಮಯದಲ್ಲಿ ಕೊಡ್ತೀನಿ, ಸರಿನಾ? ಏನ್ ಅನ್ಕೋಬೇಡ. ಅಯ್ಯೋ, ಇದ್ರಲ್ಲಿ ಅನ್ಕೊಳ್ಳೋದಕ್ಕೇನಿದೆ ಅತ್ತೆ? ಯಾವತ್ತಿಗೆ ಆದ್ರೂ ನನಗೆ ಸಿಗ್ಬೇಕಾಗಿರೋದೆ ಅಲ್ವಾ? 4 ದಿನ ತಾಳ್ಮೆ ತಗೊಳ್ಳೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಬೇರೆ ಥರ ಅನ್ಕೊಳ್ದೇನೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ಟೈಮ್ ಸರಿಯಾಗಿ ಬಂದು ಒಳ್ಳೆ ಆಲೋಚನೆ ಹೇಳ್ದೆ. ನಿಹಾರಿಕಾ, ನಿನಗೇನು ಫೀಲ್ ಆಗ್ತಿಲ್ಲ ಅಲ್ವಾ?
ಆ ಒಡವೆಗಿಂತ ನನಗೆ ನೀವು ಮುಖ್ಯ. ನಂಗೇನು ಬೇಜಾರಾಗ್ಲಿಲ್ಲ. ಗುಡ್. ಏನೋ ಉರಿತಾ ಇರೋ ಹಾಗಿದೆಯಲ್ಲ, ಎಲ್ಲಿರ್ಬೋದು? ಅವಳಿಗೆ ಸಿಗ್ಬೇಕಾಗಿರೋ ಬಳೆಗಳು ನಿನಗ್ ಸಿಕ್ಕಿದೆ ಅಂತ ಗೇಮ್ ಆಡ್ತಿದ್ದಾಳೆ. ಅತ್ತೆ ಮನ್ಸನ್ನ ಬದಲಾಯಿಸಿ ನಿನ್ಗೆ ಒಡವೆ ಸಿಗ್ದಿರೋ ಹಾಗೆ ಮಾಡಿದ್ಲು. ಅರ್ಥ ಆಯ್ತು ಅಕ್ಕ. ಅಮಾಯಕಿಯಾಗಿ ಕಾಣಿಸ್ತಾಳೆ ಹೊರತು ತುಂಬಾ ಬುದ್ಧಿವಂತೆ. ಈಗ್ಲೇ ನಿನ್ ಜೊತೆ ಆಟ ಶುರು ಮಾಡಿದಾಳೆ ಅಂದ್ರೆ ನಾಳೆ ಜಾತ್ರೆಲಿ ಹೇಗಿರುತ್ತೆ ಅಂತ ನೋಡು. ಅವಳ್ದೇ ಮೇಲ್ಗೈಯಾಗಿರತ್ತೆ. ನಿನ್ನ ಸೊಸೆಯಾಗಿ ಪರಿಚಯ ಆಗ್ತೀಯ ಹೊರತು ನಿನಗೆ ದೊಡ್ಡದಾಗಿ ಹೆಸರು ಸಿಗ್ದಿರೋ ಹಾಗೆ ಮಾಡ್ತಾಳೆ. ನೀನಿದ್ರೂ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತಾಳೆ. ಅಷ್ಟು ಬುದ್ಧಿವಂತೆ ಅವಳು. ಊರ್ನವ್ರ ಮುಂದೆ ನಿನ್ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ಏನೋ ಒಂದ್ ಮಾಡ್ಲೇಬೇಕು. ಹಾಗಾದ್ರೆ ಅವನಿ ಜಾತ್ರೆಗೆ ಹಳ್ಳಿಗೆ ಬರ್ಬಾರ್ದಕ್ಕ? ಹೇಗ್ ತಡಿಯಕ್ಕಾಗುತ್ತೆ? ಒಂದ್ ಕೆಲ್ಸ ಮಾಡೋಣ. ಏನದು? ನನ್ನ ಪ್ಲಾನ್ ನಿಮ್ಗಿಷ್ಟ ಆದ್ರೆ ನನ್ನ ಜೊತೆ ಕೈ ಜೋಡಿಸಿ. ಕರಡಿ ದಾಳಿಗೆ ಸತ್ತೋಗಿರೋರಿಗೆ ಸರ್ಕಾರ ಪ್ರಕಟಿಸಿರೋ ದುಡ್ಡಿನ ಬಗ್ಗೆ ಒಂದ್ಸರಿ MLA ಜಯಮ್ಮನ್ನ ಭೇಟಿ ಮಾಡಿ ನೆನಪು ಮಾಡಬೇಕು. ಜಯಮ್ಮ ಅವರು ಇವತ್ತು ನಮ್ಮ ಊರಿಗೆ ಬರ್ತಾರೆ ಅಂತ ನಮ್ಮ ರಾಮಚಂದ್ರ ಹೇಳಿಲ್ವಾ? ಮೀಸೆ ಇಲ್ದಿರೋ ಗಂಡ್ಸು, ಭಯ ಇಲ್ದಿರೋ ಹೆಣ್ಣು ಅಂತ ಜಯಮ್ಮನ್ ಬಗ್ಗೆ ಎಲ್ಲರೂ ಆಡ್ಕೋತಿರ್ತಾರೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಅಲ್ಲಿ ನೋಡಿ, ಜಯಮ್ಮ ಅವ್ರು ಬಂದ್ರು. ಯಾರು ಏನ್ ಮಾತಾಡಿದ್ರು ಹೆಬ್ಬುಲಿ ಮೈಮೇಲೆ ಬಿದ್ದಾಗತ್ತೆ. ಇವತ್ತು ಯಾರಿಗೆ ಏನ್ ಕಾದಿದೆಯೋ ಏನೋ. ನಮಸ್ಕಾರ. ನಿಮ್ ಊರಿಗೆ ಬಂದು ತುಂಬಾ ದಿನ ಆಗಿತ್ತು. ಎಲ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. CM ಅವರು ನೆಕ್ಸ್ಟ್ ನನ್ಗೆ ಮಿನಿಸ್ಟರ್ ಪೋಸ್ಟ್ ಕೊಡ್ತಿದ್ದಾರೆ. ಈ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲಮ್ಮ. ಊರಲ್ಲೆಲ್ಲ ಕ್ಷೇಮ ಅಲ್ವಾ? ವೇದವತಿ ಅಮ್ಮನವರಿಂದ ಊರೆಲ್ಲ ಕ್ಷೇಮನೇ ಅಮ್ಮ. ಬೆಳೆ ಎಲ್ಲ ಚೆನ್ನಾಗಿ ಬರ್ತಿದೆ ಅಲ್ವಾ? ವೇದವತಿಯವ್ರ ಕುಟುಂಬ ನಮ್ಮ ಪಾಲಿಗೆ ವರ ಅಮ್ಮ. ಬೆಳೆಗಳು ಚೆನ್ನಾಗಿ ಬರ್ತಿದೆ ಅಂದ್ರೆ ಎಲ್ಲ ಅವ್ರ ದಯನೇ. ದೇವಸ್ಥಾನ, ಹಾಸ್ಪಿಟಲ್ ಎಲ್ಲ ನಿಮ್ಗೆ ಅನುಕೂಲವಾಗಿದೆ ತಾನೇ? ವೇದವತಿ ಅಮ್ಮ ಅವರು ಎಲ್ಲೂ ಯಾವ ವಿಷಯದಲ್ಲೂ ಲೋಪ ಮಾಡಿಲ್ಲಮ್ಮ.
ವೇದವತಿ ವೇದವತಿ ವೇದವತಿ. ಮಾತೆತ್ತಿದ್ರೆ ಮಾತಿಗೆ ಮುಂಚೆ ವೇದವತಿ ವೇದವತಿ ಅಂತಿರಲ್ಲ, ಯಾರವಳು? ಇಷ್ಟಕ್ಕೂ ಆ ವೇದವತಿ ಯಾರು ಹೇಳಿ? ವೇದವತಿ ಅಮ್ಮವ್ರ ಸ್ವಂತ ಊರು ನಮ್ಮೂರೇನಮ್ಮ. ಈಗ ಪಟ್ಟಣದಲ್ಲಿದ್ದಾರೆ. ಒಂದ್ ಕಾಲದಲ್ಲಿ ಬೆಳೆಗಳು ಬರ್ತೇನೆ ನಾವೆಲ್ಲ ಭಯ ಪಡ್ತಿದ್ವಿ. ಬರದಿಂದ ವಿಮುಕ್ತಿ ಮಾಡೋ ಜವಾಬ್ದಾರಿನ ಆ ತಾಯಿನೇ ತನ್ನ ತಲೆ ಮೇಲೆ ಹೊತ್ಕೊಂಡ್ಲಮ್ಮ. ಆ ತಾಯಿ ದಯೆಯಿಂದಾನೆ ನಮ್ ಬೆಳೆಗಳ ಹಾಗೆ ನಮ್ ಬದುಕು ಕೂಡ ಹಸರಾಗಿದ್ಯಮ್ಮ. ಹೇ ಸಾಕ್ ನಿಲ್ಸಿ. ಇನ್ನು ಆ ಹೆಸರು ನನ್ನ ಮುಂದೆ ಪ್ರಸ್ತಾಪನೆ ಮಾಡೋದನ್ನ ನಿಲ್ಸಿ. ನಾನಿರೋ ಕ್ಷೇತ್ರದಲ್ಲಿ ಇನ್ನೊಂದು ಹೆಸರು ಕೇಳಿಸ್ಬಾರ್ದು. ಆ ಹೆಸರನ್ನ ಹೇಳ್ದವರು ಕೂಡ ಕಾಣಿಸ್ಬಾರ್ದು. ಪೂಜೆ ಆರ್ತಿಗಳು ಈ ಜಯಮ್ಮಂಗಲ್ದೆ ಬೇರೆ ಯಾರಿಗಾದ್ರೂ ಆದ್ರೆ ಲೆಕ್ಕಗಳೇ ತುಂಬಾ ವ್ಯತ್ಯಾಸ ಆಗೋಗುತ್ತೆ. ನಮಗ್ ಯಾವ ಕಷ್ಟ ಬಂದ್ರು ನಮ್ ಕಣ್ಮುಂದೆ ಕಾಣಿಸೋ ದೇವತೆ ಆ ಅಮ್ಮನೇ. ನೀವು ಎಲೆಕ್ಷನ್ ಟೈಮ್ ಇಲ್ಲಿ ಬಿಟ್ರೆ ಮತ್ತೆ ಕಾಣಲ್ವಲ್ಲ. ಆ ಹೆಸರು ಹೇಳಬೇಡಿ ಅಂದ್ರೆ ಹೇಗಮ್ಮ? ನಾಳೆ ನಮ್ಮೂರಿನ ಜಾತ್ರೆ ಕಾರ್ಯಕ್ರಮಗಳೆಲ್ಲ ಅವ್ರ ಕೈಯಾರೇ ನಡೆಯುತ್ತಮ್ಮ. ನಾನೇನ್ ಮಾಡ್ದೆ ಅಮ್ಮ? ಮಾಡ್ಬೇಕಾಗಿರೋದನ್ನ ಮಾಡಿಲ್ಲ, ಅದಕ್ಕೆ ಹೊಡೆದೆ. ನನ್ನ ಕ್ಷೇತ್ರದಲ್ಲಿ ಬಡವರ ಬಂಧು ಅಂತ, ದೀನ ಜನ ಬಂಧು ಅಂತ ಎಲ್ಲಿಂದನೋ ಇಲ್ಲಿಗೆ ಬಂದು ಆಲದ ಮರದ ಹಾಗೆ ಬಲವಾಗಿ ಬೆಳೆದ್ ನಿಂತ್ರೆ ಇಲ್ಲಿವರೆಗೂ ನನಗೆ ಈ ವಿಷಯ ಯಾಕೆ ಹೇಳಲಿಲ್ಲ? ಅದಲ್ಲಮ್ಮ. ಅರೆ ಚುಪ್. ಇಲ್ಲಿ ನೋಡಿ, ಇಲ್ಲಿವರೆಗೂ ನಡೆದಿದ್ದು ನಡೆದು ಹೋಯ್ತು. ಇನ್ ಮುಂದೆ ರೂಲ್ಸು ಬದಲಾಗಬೇಕು. ಪ್ರತಿ ಹಬ್ಬದಲ್ಲೂ ಮೊದಲನೇ ಸ್ಥಾನ ನನಗೆ ಇರಬೇಕು. ನಾಳೆ ಜಾತ್ರೆ ಕೂಡ ನನ್ನ ಕೈಯಿಂದನೇ ನಡಿಬೇಕು. ಅದು ಹೇಗಾಗುತ್ತಮ್ಮ? ಆಗ್ಬೇಕು ಅಷ್ಟೇ. ಅಮ್ಮ, ನಿಮ್ ಎದುರು ಮಾತಾಡೋರ್ನ ಗಾಡಿಗೆ ಹಾಕು ಅಂತೀರಾ? ಹೇಯ್ ಬೇಡ ಕಣ. ಇವರೇನೋ ವೇದವತಿ ವೇದವತಿ ಅಂತ ತುಂಬಾನೇ ಹೊಗಳ್ತಾ ಇದಾರಲ್ಲ. ನಾಳೆ ಅವಳ ವಿಷಯ ಇವ್ರ ವಿಷಯ ನೋಡ್ಕೊಳ್ಳೋಣ. ಬರ್ತೀನಿ. ಇಲ್ಲಿ ನೋಡಿ, ಚಿರತೆ ಬೇಟೆಗೆ ನಿರೀಕ್ಷೆ ಇರೋದಿಲ್ಲ. ಈ ಜಯಮ್ಮ ಮಾತಿಗೆ ಸೋಲಿರೋದಿಲ್ಲ. ನಾಳೆ ಜಾತ್ರೆಗೆ ಬರ್ತೀನಿ. ಆ ವೇದವತಿ ವಿಷಯ ಅಲ್ಲೇ ನೋಡ್ಕೋತೀನಿ. ನಡೀರಿ. ನಾಳೆ ಇವರಿಬ್ಬರ ಮಧ್ಯದ ಹೊಂದಾಣಿಕೆ ಹೇಗಿರುತ್ತೋ ಏನೋ. ಇಷ್ಟು ವರ್ಷ ಹೋಗಿದ್ದಕ್ಕೂ ನಾಳೆ ಹೋಗ್ತಿರೋದಕ್ಕೂ ತುಂಬ ವ್ಯತ್ಯಾಸ ಕಾಣಿಸ್ತಿದೆ ರೀ. ನಮ್ಮ ಊರಿನವರೆಲ್ಲ ನಿಹಾರಿಕನ ನೋಡಿ ತುಂಬ ಸಂತೋಷ ಪಡ್ತಾರೆ. ಹೌದು ವೇದ. ಅಮ್ಮ, ಹೂವು ನಾನ್ ಕಟ್ಟಿದ್ನಲ್ಲಮ್ಮ,
ನಿನಗೆ ಯಾಕೆ ಶ್ರಮ? ಪರವಾಗಿಲ್ಲ. ಏನ್ ಹೀಗ್ ಬಂದಿದ್ದೀರಾ? ನಿನ್ ಹತ್ರ ಒಂದ್ ವಿಷಯ ಮಾತಾಡೋಣ ಅಂತ. ಏನದು? ನಾಳೆ ನಾವು ಜಾತ್ರೆಗೆ ಹೋಗ್ತಿದೀವಲ್ವಾ, ನಮ್ ಜೊತೆ ಅವನೇನು ಬರ್ತಾಳಾ? ಬರ್ತಾಳೆ. ಅವಳು ಯಾಕಮ್ಮ? ಅವಳು ಕೂಡ ನಮ್ಮ ಮನೇಲಿ ಒಬ್ಳೆ ಅಲ್ವಾ. ಅದು ಅಲ್ಲದೆ ಇದಕ್ ಮುಂಚೆ ನಾವು ಅವಳನ್ನ ಎಲ್ಲ ಫಂಕ್ಷನ್ಗೂ ಕರ್ಕೊಂಡು ಹೋಗಿದ್ದೀವಿ. ನಾಳೆನೂ ನಮ್ಮ ಜೊತೆಲಿ ಬಂದ್ರೆ ತಪ್ಪೇನಿದೆ? ಅವನಿ ಬಂದ್ರೆ ನಾವು ಬರಲ್ಲ ಮಾವ.